ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ MJ ಸ್ಮಾರ್ಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತಿನ ಒಂದು ವಿಡಿಯೋದ ವಿಶೇಷ ಏನಪ್ಪಾ ಅಂತಂದ್ರೆ, ಒಂದು 2 ದಿವಸದ ಹಿಂದೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಮ್ಮ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಈ ತರ ಮತ್ತೆ EMRS ಅದು ಸ್ವಲ್ಪ ಸಪರೇಟ್ ಆಗಿದೆ. ಸೊ ಆ ಒಂದು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಏನು ಮೊನ್ನೆ ಒಂದು ಫೆಬ್ರವರಿ ತಿಂಗಳಲ್ಲಿ ಏನು ಪರೀಕ್ಷೆಯನ್ನ ಬರೆದಿದ್ರಿ, ಆ ವಿದ್ಯಾರ್ಥಿಗಳ ಅಂಕಗಳು ಅಂದ್ರೆ ಸ್ಟೇಟ್ ಲೆವೆಲ್ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಕೂಡ ಇರುತ್ತೆ. ಅಂದ್ರೆ ಸ್ಟೇಟ್ ಲೆವೆಲ್ ರ್ಯಾಂಕು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೂಡ ನೀವು ಅದನ್ನ ಡಿಸೈಡ್ ಮಾಡಬಹುದು. ಯಾವ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅಂತಕ್ಕಂಥದ್ದು ಡಿಟೈಲ್ ಒಂದು PDF ಸಿಗುತ್ತೆ ನಿಮ್ಗೆ. ನಾನು PDF ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ, ನಿಮ್ಗೆ ಇನ್ನು ವಾಟ್ಸಪ್ ಅಲ್ಲಿ ಶೇರ್ ಆಗಿಲ್ಲ ಹಾಗೆ ಹೀಗೆ ಅಂತಂದ್ರೆ, ನಾನು ನಿಮ್ಮನ್ನ ನೇರವಾಗಿ ಆ ವೆಬ್ಸೈಟ್ ಕರ್ಕೊಂಡು ಹೋಗಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತಾನು ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಮತ್ತೆ ಸೊ ಇದೇನ್ ಸರ್, ಇದು ಸೆಲೆಕ್ಷನ್ ಲಿಸ್ಟ್ ಅಂತ ಕೆಲವರಿಗೆ ಡೌಟ್ ಬರುತ್ತೆ. ಇದು ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರಿ ಆ ಎಲ್ಲಾ ವಿದ್ಯಾರ್ಥಿಗಳ ಒಂದು ಅಂಕಗಳ ಒಂದು ಲೀಸ್ಟ್ ಇದಾಗಿರುತ್ತೆ. ಸೊ ಈಗ ಕೆಲವರಿಗೆ ಇನ್ನೊಂದು ಮತ್ತೆ ಪ್ರಶ್ನೆ ಬರುತ್ತೆ, ಯಾವಾಗ ಅಡ್ಮಿಷನ್ ಪ್ರೊಸೆಸ್ ಶುರುವಾಗುತ್ತೆ ಅಂತ. ಖಂಡಿತವಾಗಿ ಈ ಒಂದು ಶೈಕ್ಷಣಿಕ ವರ್ಷದಿಂದ ಬೇಗನೆ ಅಂದ್ರೆ ಜೂನ್ ಶುರು ಆಗಷ್ಟೊತ್ತಿಗೆನೆ ಅಡ್ಮಿಷನ್ ಪ್ರೊಸೆಸ್ ಮುಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲಾಖೆ ಕೆಲಸ ಮಾಡ್ತಾ ಇದೆ. ಸೊ ಯಾಕಪ್ಪ ಅಂತಂದ್ರೆ, ಕಳೆದ ವರ್ಷಗಳಲ್ಲಿ ನಾವು ಜೂನ್ ಇಂದ ಶುರುವಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಹೋಗೋದು, ಕೊನೆ ಲಿಸ್ಟ್ ವರ್ಗು ಕಾಯ್ತಾ ಇದ್ವಿ. ಬಟ್ ಈ ವರ್ಷ ಹಾಗೆ ಆಗಲ್ಲ ಅಂತ ನಾನು ಅನ್ಕೋತೀನಿ. ಸೊ ಹಾಗೆ ಈ ಲಿಸ್ಟ್ ಅಲ್ಲಿ ಇರೋರಿಗೆಲ್ಲ ಸೆಲೆಕ್ಷನ್ ಆಗತ್ತಾ? ಇಲ್ಲ, ಖಂಡಿತ ಇಲ್ಲ. ಇದರಲ್ಲಿ ಕೂಡ ಅಷ್ಟೇ, ನಿಮ್ಗೆ ಗೊತ್ತಿರ್ಲಿ, 50% ಮಾತ್ರ ಈ CET ಬಂದಿರತಕ್ಕಂತಹ ಅಂಕಗಳನ್ನ ಆಧರಿಸಿ ಕೆಲವು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವಂತದ್ದು. ಇನ್ನು ಉಳಿದಂತ 50% ಸ್ಥಾನಗಳಂದ್ರೆ, ಒಂದು ವಸತಿ ಶಾಲೆಯಲ್ಲಿ 50 ಸೀಟ್ ಇದ್ರೆ ಅದರಲ್ಲಿ 25 ಅಥವಾ CET, ಇನ್ನು 25 ಡೈರೆಕ್ಟ್ ಅಡ್ಮಿಷನ್ ಅಂತ ಹೇಳಿ ಈಗ ಆಲ್ರೆಡಿ ಸರ್ಕಾರ ಘೋಷಣೆ ಮಾಡಿದೆ. ಸೊ ಆ ನೇರವಾಗಿ 25 ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನಾಥ ಮಕ್ಕಳು ಇರ್ಬೋದು, ಮತ್ತೆ ಸ್ಪೆಷಲ್ ಕ್ಯಾಟಗರಿ ಇರ್ತಕ್ಕಂತಹ ಮಕ್ಕಳು ಇರ್ಬೋದು, ಅಲೆಮಾರಿ ಇರ್ಬೋದು, ಪೌರ ಕಾರ್ಮಿಕರ ಮಕ್ಕಳು ಇರ್ಬೋದು, ಸ್ಮಶಾನದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಮಕ್ಕಳು ಇರ್ಬೋದು, ಅಂತಹ ವಿದ್ಯಾರ್ಥಿಗಳಿಗೆ ನೇರವಾಗಿ ಒಂದು ಅಡ್ಮಿಷನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನೀವು ಇವಾಗಲೇ ಕೂಡ ಹೋಗಿ ನಿಮ್ಮ ಒಂದು ದಾಖಲಾತಿಗಳನ್ನ ಕೊಟ್ಬಿಟ್ಟು, ಅಂದ್ರೆ ಅಡ್ಮಿಷನ್ ಪ್ರೊಸೆಸ್ ಹೇಳ್ತಾರೆ ಶುರು ಯಾವಾಗ ಆಗುತ್ತೆ ಅಂತ, ಅವಾಗ ನೇರವಾಗಿ ಅಡ್ಮಿಷನ್ ಆಗ್ಬೋದು. ಇನ್ನು ಉಳಿದಂತಹ 25 ಸ್ಥಾನಗಳಿಗೆ ಈಗೇನು CET ಏನ್ ಬರ್ದಿದಿರಲ್ಲ, ಇದರಲ್ಲಿ ರ್ಯಾಂಕ್ ವಾರು, ಕ್ಯಾಟಗರಿ, ಮತ್ತೆ ಅದರಲ್ಲೂ ರಿಸರ್ವೇಶನ್, ಅವುಗಳೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಮತ್ತೆ ಒಂದು ಮೊದಲಿಗೆ ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಮೊದಲನೇ ಪಟ್ಟಿಯನ್ನ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಯಾವ ವಿದ್ಯಾರ್ಥಿ ಯಾವ ಶಾಲೆಗೆ ಆಯ್ಕೆ ಆಗಿದ್ದಾನೆ, ಸೊ ಆ ವಿದ್ಯಾರ್ಥಿ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಯಾವ ವಸತಿ ಶಾಲೆಗೆ ಆಯ್ಕೆ ಆಗಿದ್ದಾನೆ ಆ ಶಾಲೆಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಬೇಕಾಗುತ್ತೆ. ಮತ್ತೆ ಅದರಲ್ಲಿ ಉಳಿಕಿರುವಂತಹ ಸ್ಥಾನಗಳಿಗೆ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಈ ರೀತಿ ಪ್ರೊಸೆಸ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಕಳೆದ ವರ್ಷಗಳಲ್ಲಿ ನಾವು ಏನು ಅಂದ್ರೆ, ಒಂದಿಷ್ಟು ಸ್ಥಾನಗಳ ಮಾತ್ರ ಮೀಸಲ ಇರ್ತಾ ಇತ್ತು. ಇನ್ನು CET ಅವರಿಗೆ ತುಂಬಾ ಅವಕಾಶ ಇದ್ದಿದ್ರಿಂದ ಸ್ವಲ್ಪ ಒಂದಿಷ್ಟು ಸ್ಕೋರ್ ಲೆವೆಲ್ ಕಡಿಮೆ ಇರೋರ್ಗೂ ಕೂಡ ಅವಕಾಶ ಇತ್ತು. ಬಟ್ ಈಗ ಹಾಗಾಗಲ್ಲ ಕಾಂಪಿಟೇಷನ್, ಯಾಕಂದ್ರೆ ಅದರಲ್ಲಿ 50% ಅಂದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಈ ಸಾರಿ ವಿದ್ಯಾರ್ಥಿಗಳೆಲ್ಲ 80, 90 ಈ ತರ ಎಲ್ಲ ನೋಡೋಣ, ಯಾರ್ಯಾರು ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂತಂದು ಹೇಳಿ ನಾನು ಕಂಪ್ಯೂಟರ್ ಅಲ್ಲಿ ತೋರಿಸ್ತೀನಿ. ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಸೀಟ್ ಸಿಗುತ್ತಾ ಇಲ್ಲೋ ಏನೋ ನೋಡೋಣ ಅದೇನು ಅಂತಂದು ಹೇಳಿ ನಾನು ನಿಮ್ಗೆ ಮಾತಾಡ್ತೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಒಂದು ಈ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋಣ ಬನ್ನಿ. ಸೊ ಬನ್ನಿ, ಈಗ ನಾನು ನಿಮ್ಮ ವೆಬ್ಸೈಟ್ಗೆ ನೇರವಾಗಿ ಕರ್ಕೊಂಡು ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಇನ್ಫಾರ್ಮೇಶನ್ ಗ್ಯಾಪ್ ಆಗುತ್ತೆ. ಸೊ ನಿಮ್ಗೆ ಡೀಟೇಲ್ ಆಗಿ ನಿಮ್ಮ ಎಲ್ಲ ಗೊಂದಲಗಳಿಗೆ ಉತ್ತರ ಇದೆ ಇವತ್ತಿನ ದಿನ. ನಿಮ್ಮ ಮಗುದು ಸ್ಕೋರ್ ಏನು, ಹಾಗೆ ಅದು ಹೆಂಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ನಾನು ಆಲ್ರೆಡಿ KEA ಒಂದು ವೆಬ್ಸೈಟ್ ಸರ್ಚ್ ಮಾಡಿದ್ರಿಂದ ನನಗೆ ಬೇಗ ಅದು ತೋರಿಸ್ತಾ ಇದೆ. ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಗೆ. KEA ಹೋಮ್ ಅಂತ ಪೇಜ್ಗೆ ಹೋದ್ರೆ ನೀವು, ಸೊ ಮತ್ತೆ ಅದು ಬ್ರೌಸ್ ಆಯ್ತು ಆಲ್ರೆಡಿ. ಸೊ ನೋಡ್ಬೋದು ನೀವು ಮೈನ್ ವೆಬ್ಸೈಟ್ ಅಲ್ಲಿ ಈ ತರ ಒಂದು 3 ಡಾಟ್ಸ್, ಏನು 3 ಅಡ್ಡಗೆರೆಗಳಿದೆ, 3 ಅಡ್ಡಗೆರೆ ಇರೋ ಒಂದು ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಮೊದಲನೇ ಆಪ್ಷನ್ ಮುಖಪುಟ ಅಂತ ಇದೆ. ಸೊ ನೀವು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂತಂದ್ರೆ, ಪ್ರವೇಶ ಅನ್ನೋ ಒಂದು ಟ್ಯಾಬ್ ಇದೆಲ್ಲ, ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೊದಲಿಗೆನೆ ಒಂದು ಲಿಂಕ್ ಇದೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ರವೇಶ ಏನಿದೆ ಅಥವಾ MRS 2025 ಇದೆಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ನೀವು
ಇಲ್ಲಿ ಇಷ್ಟು ಲಿಂಕ್ಗಳಿದೆ. ಒಂದು ಕ್ರೈಸ್ ಆರ್ MRS ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ, ಇದು ಓನ್ಲಿ ಸ್ಕೋರ್ ಲಿಸ್ಟ್. ಸೊ ಎರಡನೇದು, ನೀವು ಎರಡನೇ ಲಿಂಕು ನಿಮ್ಮ ಏನಾದರೂ ಅಂಕಪಟ್ಟಿಯಲ್ಲಿ ಇಲ್ಲ ಸರ್ ನಾನು ಜಾಸ್ತಿ ಮಾರ್ಕ್ಸ್ ಬರಬೇಕಾಗಿತ್ತು, ಕಡಿಮೆ ಇದೆ, ನನಗೆ ಬೇಕು, ಇನ್ನೂ ನನಗೆ ಬೇಕಾಗಿದೆ ಅಂತಂದ್ರೆ ನೀವು ಈ ಲಿಂಕ್ ಕ್ಲಿಕ್ ಮಾಡಿದ್ರೆ, ಎರಡನೇ ಲಿಂಕ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಅಲ್ಲಿ ಮಾಹಿತಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಗೆ ಏನು ಯಾವ ರೀಸನ್ ಮೇಲೆ ನಿಮಗೆ ಬರಬೇಕು ಅಂತ ಅದೊಂದು ಲಿಂಕು. ಸೊ ನೆಕ್ಸ್ಟು ಈ ಲಿಂಕು ನೀವು ನಿಮ್ದು ಎಷ್ಟು ಬಂದಿದೆ ಸ್ಕೋರ್ ಅನ್ನೋದಕ್ಕೆ ಮೂರನೇ ಲಿಂಕನ್ನು ನೀವು ನೋಡ್ಬೋದು. ಸೊ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಇದು. ಸೊ ನೋಟಿಫಿಕೇಶನ್ ನೋಡ್ಬಿಡೋಣ ಒಂದು ರೌಂಡು. ನಾವು ಈ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬಿಡೋಣ. ಸೊ 7ನೇ ತಾರೀಕು ನಿಮಗೆ ಈ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು ಏನು ಅಂತಂದ್ರೆ, ಏನು ಎಕ್ಸಾಮ್ ಆಗಿತ್ತಲ್ಲ ಲಾಸ್ಟ್ ಫೆಬ್ರವರಿಯಲ್ಲಿ, ಅದ್ರ ಕೀ ಉತ್ತರಗಳನ್ನ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಿದೆ. ಸೊ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ 24/2 ಅವಕಾಶನ ಕಲ್ಪಿಸಲಾಗಿತ್ತು. ಅದರಂತೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಮೂಲಕ ಪರಿಶೀಲಿಸಿ ದಿನಾಂಕ 25/2/2020 ಪರೀಕ್ಷಿತ ಕೀ ಆನ್ಸರ್ ಕೂಡ ಬಿಟ್ಟಿದ್ವಿ ಅಂತ. ಸೊ ಹಾಗೆ ಒಂದು ಸದರಿ ಪರೀಕ್ಷೆ ಅಂತಿಮ ಕೀ ಉತ್ತರಗಳನ್ನು ಹಾಗೂ ಅಭ್ಯರ್ಥಿಗಳ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 13/3/2025 ಮಧ್ಯಾಹ್ನ 12 ಗಂಟೆ ಒಳಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ದಾಖಲಾತಿಗಳನ್ನ ಆಕ್ಷೇಪಣೆಗಳನ್ನು ಸಲ್ಲಿಸಲು ತಿಳಿಸಿದೆ. ಪೂರಕ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಹಾಗೂ ಕೀ ಉತ್ತರಗಳ ಸಂಬಂಧ ಸಲ್ಲಿಸಲಾದ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ನೀವು ಏನಾದ್ರೂ ಅಬ್ಜೆಕ್ಷನ್ ಹೋಗ್ತೀನಿ ಅನ್ನೋದಾದ್ರೆ ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದು ಒಂದು ನೋಟಿಫಿಕೇಶನ್. ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ ತಾತ್ಕಾಲಿಕ ಫಲಿತಾಂಶದ ಲಿಂಕ್, ಈಗ ಮೇಲ್ಗಡೆಯಿಂದ 3ನೇ ಲಿಂಕ್. ಸೊ ನಿಮ್ಗೆ ಮೊದಲೆಲ್ಲ ಈ ರೀತಿ ಒಂದು ಆಪ್ಷನ್ ಇದ್ದಿಲ್ಲ, ಇಡೀ PDF ಅನ್ನ ನಾವು ಸರ್ಚ್ ಮಾಡಬೇಕಾಗಿತ್ತು. ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಸೊ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ಸ್ಯಾಟ್ಸ್ ನಂಬರ್ ಇರಲೇಬೇಕು. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನಮ್ಮ ಸ್ನೇಹಿತರ ಮಗಂದ ಇದು. ನೀವು ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕಬೇಕು, ಮತ್ತೆ ಡೇಟ್ ಆಫ್ ಬರ್ತ್ ಕೂಡ ಕೇಳುತ್ತೆ. ಅದನ್ನು ಕೂಡ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಸೊ ಡೇಟ್ ಆಫ್ ಬರ್ತ್ ಜಾಗದಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮಗುವಿನ ಹುಟ್ಟಿದ ವರ್ಷನ ಎಸ್ ಈಗ ನಾವು ಸಬ್ಮಿಟ್ ಕೊಟ್ರೆ ಅಂದ್ರೆ ಫಸ್ಟ್ ಸ್ಯಾಟ್ಸ್ ನಂಬರ್ ಹಾಕಬೇಕು, ಆಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಎಂಟ್ರಿ ಹಾಕಿ. ನೀವು ಒಂದು ಮಿಸ್ ಮ್ಯಾಚ್ ಆದ್ರೂ ಕೂಡ ಅದು ರಿಸಲ್ಟ್ ತೋರಿಸಲ್ಲ. ಎಸ್, ರಿಸಲ್ಟ್ ಆಲ್ರೆಡಿ ಬಂತು, ನೀವು ನೋಡ್ಬೋದು. ಎಷ್ಟು ಸ್ಕೋರ್ ನಿಮ್ದು, ಏನು ಯಾವ ಕ್ವಶನ್ ಪೇಪರ್ ವರ್ಷನ್ ಯಾವುದು, ಕರೆಕ್ಟ್ ಆನ್ಸರ್ 100ಕ್ಕೆ ಎಷ್ಟು ತಗೊಂಡ್ಕೊಂಡಿದ್ದಾನೆ ಅಂತ, ಒಟ್ಟು ಗಳಿಸಿದ ಮಾರ್ಕ್ಸ್ಗಳು. ಸೊ ನಿಮ್ಗೆ ಮತ್ತೆ ಇನ್ನೂ ಡೀಟೇಲ್ಸ್ ಇದೆ ಇಲ್ಲಿ. ಶೋ ಡೀಟೇಲ್ ಹೋದ್ರೆ ಕ್ವಶನ್ ನಂಬರ್ ಯಾವುದು, ನೀವು ಯಾವ್ದನ್ನ ಟಿಕ್ ಮಾಡಿದ್ರಿ, ಅದ್ರ ಕೀ ಆನ್ಸರ್ ಏನು, ಮಾರ್ಕ್ಸ್ ಬಂದಿದೆಯಾ ಇಲ್ಲ. ನನಗಂತೂ ಈ ವರ್ಷದ್ದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಈ ರೀತಿ ನೀವು ನಿಮ್ಮ OMR ಶೀಟ್ ಅನ್ನ ಇಟ್ಟುಕೊಂಡು ಕೂಡ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು ವಿದ್ಯಾರ್ಥಿಗಳೇ. ಸೊ ನೋಡೋಣ ಮತ್ತೆ ಇನ್ನ ನೆಕ್ಸ್ಟ್ ನೋಡಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನಾನು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಸಪೋಸ್ ಇದು ಹಾಕಿ ಏನಾದ್ರು ನಾನು ಒಂದು ಮಿಸ್ ಮ್ಯಾಚ್ ಆದ್ರೆ ಏನ್ ತೋರಿಸುತ್ತೆ ರಿಸಲ್ಟ್ ಅಂತ, ಇಲ್ಲ ಅದು ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ, ಡೇಟ್ ಆಫ್ ಬರ್ತ್ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಈಗ ಸಪೋಸ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಹಾಕಿದಿರಿ, ಇಲ್ಲಿ ಸ್ಯಾಟ್ಸ್ ನಂಬರ್ ತಪ್ಪು ಹಾಕಿದ್ರಿ ಅಂತಂದ್ರೆ ಏನ್ ತೋರಿಸುತ್ತೆ ನೋಡೋಣ. ಸೊ ಇನ್ವ್ಯಾಲಿಡ್ ಅಪ್ಲಿಕೇಶನ್ ನಂಬರ್ ಅಂತ ತೋರಿಸುತ್ತೆ. ಈ ರೀತಿ ನೀವು ನೋಡ್ಬೋದು. ಸೊ ಬನ್ನಿ ಮತ್ತೆ ಬ್ಯಾಕ್ ಹೋಗ್ತೀನಿ ನಾನು. ಎಸ್, ನಾವು 3ನೇ ಲಿಂಕ್ ಅನ್ನ ನೋಡ್ಕೊಂಡು ಬಂದ್ವಿ ಈಗ. ಸೊ ಇಲ್ಲಿ 2ನೇ ಲಿಂಕ್ ಏನಿದೆ ಅಂತಂದ್ರೆ, ನೀವು ಏನಾದ್ರು ಆಕ್ಷೇಪಣೆಯನ್ನ ಸಲ್ಲಿಸ್ತೀನಿ ಅನ್ನೋದಾದ್ರೆ
ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಸ್ಲೋ ಆಗ್ತಾ ಇದೆ. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಮೇಲ್ ಐ ಡಿಯನ್ನು ಹಾಕ್ಬೇಕು. ಇದು ಗೂಗಲ್ ಶೀಟ್ ಆಗಿರೋದ್ರಿಂದ ಮೇಲ್ ಐ ಡಿ ಕಂಪಲ್ಸರಿ ಹಾಕಿದ್ರೆ ಮಾತ್ರ ಬರುತ್ತೆ. ನಾನು ಲಾಗಿನ್ ಆಗಿರೋದ್ರಿಂದ ನನ್ನ ಮೇಲ್ ಐ ಡಿ ಅದು ಆಲ್ರೆಡಿ ತಗೊಂಡಿದೆ. ಸೊ ಇಲ್ಲಿ ಏನ್ ಮಾಡಬೇಕು, ಸೆಲೆಕ್ಟ್ ಎಕ್ಸಾಮ್, ಎಸ್. ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಮೇಲ್ ಐ ಡಿಗೆ ಸಂಬಂಧಪಟ್ಟಂತೆ ಏನು ರೆಸ್ಪಾನ್ಸ್ ನೀವು ಇಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ಇದೆಯಲ್ಲ, ಅನ್ಚೆಕ್ ಆದ್ರೆ ಅದು ಬರಲ್ಲ. ಸೊ ಅದನ್ನ ರೈಟ್ ಮಾಡಬೇಕು. ಸೊ ನೆಕ್ಸ್ಟ್ ಆಪ್ಷನ್ ಕೊಟ್ರೆ ಈ ರೀತಿ ಕೇಳುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಅವಲ್ಲಿ ಏನು ಸ್ಯಾಟ್ಸ್ ನಂಬರ್ ಇತ್ತಲ್ಲ, ಆ ಸ್ಯಾಟ್ಸ್ ನಂಬರನ್ನು ಹಾಕಬೇಕು. ಮತ್ತೆ ರಿಜಿಸ್ಟರ್ ನಂಬರ್ ಅಂತ ಇದೆ. ಸೊ ರಿಜಿಸ್ಟರ್ ನಂಬರ್ ಕೂಡ ಸೇಮ್ ಅದೇ ಆಗಿರುತ್ತೆ. ಸೊ ಅದನ್ನ ಎಂಟ್ರಿ ಮಾಡಿ. ಎಂಟ್ರಿ ಆದಮೇಲೆ ನಿಮ್ಮ ಒಂದು ಕ್ವಶನ್ ಪೇಪರ್ ವರ್ಷನ್ ಯಾವುದು, A1 A2 ಈ ರೀತಿ ಇದೆ. ಸೊ ನೆಕ್ಸ್ಟ್ KEA ಪ್ರೊವಿಷನಲ್ ಸ್ಕೋರ್, ನಿಮ್ಮ ಒಂದು ಸ್ಕೋರ್ ಎಷ್ಟಿದೆ, ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಸ್ಕೋರ್ ಏನು, ಅದಾದ್ಮೇಲೆ ಅಬ್ಜೆಕ್ಷನ್ ಯಾಕೆ ನೀವು ಮಾಡ್ತಾ ಇದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ಅಂತಂದ್ರೆ, ಇಲ್ಲ ಅಬ್ಜೆಕ್ಷನ್ ಫೈಲ್ಗೆ ಆ ಡಾಕ್ಯುಮೆಂಟ್ ಅನ್ನ ನೀವು PDF ರೂಪದಲ್ಲಿ, ಅಂದ್ರೆ ಮ್ಯಾಕ್ಸಿಮಮ್ 1 MB ಇರಬೇಕದು. ಸೊ ಅಷ್ಟರೊಳಗಡೆ ಇದ್ದದನ್ನ ನೀವು ತಗೊಳುತ್ತೆ ಇದು. ಸೊ ಇದು ಇಷ್ಟು ನಿಧಾನಕ್ಕೆ ನೀವು ಹೋಗಿ ನೀವು ಟ್ರೈ ಮಾಡಿ, ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನೋಡೋಣ. ಈಗ ಮೊದಲನೇ ಲಿಂಕ್ ಏನಿದೆಯಪ್ಪ ಅಂದ್ರೆ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ. ಕಳೆದ ವರ್ಷಗಳಲ್ಲೆಲ್ಲ ಏನು ಸ್ಟೇಟ್ ವೈಸ್ ಇರೋದು. ಸೊ ಸ್ಟೇಟ್ ವೈಸ್ ಇರೋದ್ರಿಂದ ಬಹಳ ಸಿಕ್ಕಾಪಟ್ಟೆ ಪೇಜಸ್ ನೋಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ನೋಡೋಣ, ಜಿಲ್ಲಾವಾರು ಅಂದ್ರೆ ಬಾಗಲಕೋಟೆ, ಬಳ್ಳಾರಿ, ನಿಮ್ಮ ಯಾವ ಜಿಲ್ಲೆಗಳಿಗೆ ನೀವು ಪರೀಕ್ಷೆ ಬರೆದಿರ್ತೀರಿ ಆ ಜಿಲ್ಲೆಗೆ ನೋಡ್ಕೊಳ್ಳಿ. ಸೊ ನಮ್ದು ಹಾವೇರಿ ಡಿಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ನಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಹಾವೇರಿಲಿ ಸ್ವಲ್ಪ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಹಾಗಾಗಿ ನೋಡೋಣ. ಹಾವೇರಿ ಇದೆ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ PDF ಡೌನ್ಲೋಡ್ ಆಗುತ್ತೆ. ಸೇಮ್ ನಿಮ್ಮ ಮೊಬೈಲಲ್ಲೂ ಕೂಡ ಇದೇ ರೀತಿ ಪ್ರೊಸೆಸ್ ಆಗುತ್ತೆ. ನೀವು ಕ್ರೋಮ್ ಬ್ರೌಸರ್ ಯೂಸ್ ಆದ್ರೂ ಮಾಡಿ, ಇಲ್ಲಾಂದ್ರೆ ಗೂಗಲ್ ಯಾವುದಾದ್ರೂ ಸರ್ಚ್ ಇಂಜಿನಲ್ಲಿ ಮಾಡಿದ್ರು ಸೇಮ್ ನಿಮಗೆ ಇದೇ ರೀತಿ ರಿಸಲ್ಟ್ ಕೊಡುತ್ತೆ. ನೋಡೋಣ. ಯಾಕೋ ಮೊದಲನೇ ಪೇಜ್ ನೋಡ್ತಾ ಇದ್ರೆ ಮಕ್ಕಳು ಒಂದು ಆವ್ರೇಜ್ ಸ್ಕೋರ್ ಮಾಡಿರೋ ಥರ ಇದೆ. ನೋಡೋಣ ಯಾರಾದರೂ ಹೈಯೆಸ್ಟ್ ಸ್ಕೋರ್ ಇದೆಯಾ, 90+ ಸ್ಕೋರ್. ಇಲ್ಲಿ ಒಂದು ಸಿಕ್ತು 80, 84. ಸೊ ಪರವಾಗಿಲ್ಲ. ಇಲ್ಲಿ ಯಾವುದೋ 88, ಶ್ರಾವಣಿ ಪೂರ್ಣಾನಂದ ಕನ್ನೇಶ್ವರ್ 88. ನೋಡೋಣ, ಎಕ್ಸ್ಪೆಕ್ಟೆಡ್ 90+ ಸ್ಕೋರ್. ಕೆಲವು ಮಕ್ಕಳು ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಈ ಸರಿ ನಾನು ನೋಡ್ತಾ ಇದ್ದೀನಿ, ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಕೆಲವರು ಕಡಿಮೆ ಇದೆ. ಅಂದ್ರೆ ಇಲ್ಲಿ ಆವರೇಜ್ ಇಲ್ಲ, ಆವರೇಜ್ ಚೆನ್ನಾಗಿಲ್ಲ. ನೋಡೋಣ 90+ ಯಾವ್ದಾದ್ರು ಸಿಗುತ್ತಾ. ನೀವು PDF ಅಲ್ಲಾದ್ರೂ ಹುಡುಕ್ಬೋದು. ಅಲ್ಲಿ ಲಿಂಕ್ ಸ್ಯಾಟ್ಸ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿದ್ರು ಕೂಡ ನಿಮ್ದು ಇಡೀ ರಿಸಲ್ಟೇ ಓಪನ್ ಆಗುತ್ತೆ. ಇಲ್ಲಿ 83 ಯಾವುದು, ಸಿಂಧು ಚಂದ್ರಪ್ಪ ಹುಲಿಗಜ್ಜನವರ್ ಅಂತ ಹೇಳಿ, ಅದು ಪರವಾಗಿಲ್ಲ. 80+ ಮಾಡಿರೋರಿಗೆ ಏನು ಸಮಸ್ಯೆ ಇಲ್ಲ. ಅವ್ರಿಗೆಲ್ಲ ಮೊದಲನೇ ಲಿಸ್ಟಲ್ಲೇ ಖಂಡಿತ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಕೆಲವೊಂದ್ಸರಿ ಕ್ಯಾಟಗರಿ ಮೇಲೆ ಕೂಡ ಇದು ಆಗುತ್ತೆ, ಡಿಫ್ರೆನ್ಸ್ ಆಗುತ್ತೆ. ಆ ಕ್ಯಾಟಗರಿಲಿ ಕಾಂಪಿಟೇಷನ್ ಕಡಿಮೆ ಇದ್ರೆ ಕಡಿಮೆ ಸ್ಕೋರು. ಇಲ್ಲಿ ಯಾವುದು 89 ಪರವಾಗಿಲ್ಲ. ಛಾಯಾ ಸಿದ್ದಪ್ಪ ಬತ್ಲೇರ್ ಅಂತನ, ಎಸ್ ಪರವಾಗಿಲ್ಲ. ಓ ಯಾರಪ್ಪ ಇವರು, 98. ಪವನ್ ಢೊಳ್ಳೇಶ್ವರ್ ಪರವಾಗಿಲ್ಲ, 98 ಸ್ಕೋರ್. ಅಬ್ಬಾ, ಕಂಗ್ರ್ಯಾಚುಲೇಷನ್ ಪವನ್, ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು. ಮೇ ಬಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಆದ್ರೂ ಆಗಿರ್ಬೋದು. 98 ಪವನ್ ಪ್ರಕಾಶ್ ಢೊಳ್ಳೇಶ್ವರ್. ಏನೋ ಸ್ವಲ್ಪ ಖುಷಿ ಆಗುತ್ತೆ ಈ ಥರದ್ದೆಲ್ಲ. 100ಕ್ಕೆ 98 ತೆಗೆದಂದ್ರೆ ಕಡಿಮೆ ಮಾತಲ್ಲ, ಅದು ಕ್ವಶನ್ ಪೇಪರ್ ಹಾಗೆ ಇರುತ್ತೆ. ಒಳ್ಳೆ ಚಲೋ ಓದಿದಾನೆ ಹುಡುಗ. ಸೊ ಅದಾದ್ಮೇಲೆ ನೋಡೋಣ ಮತ್ತೆ. ಸೊ ಇದೆ ಆವರೇಜ್ ನೋಡ್ತಾ ಇದ್ರೆ, ಅದೇ ಕೆಲವರು ತುಂಬಾ ಹೈಯೆಸ್ಟ್ ಸ್ಕೋರ್ಸ್ ಇದೆ, ಕೆಲವು ತುಂಬಾ ಕಡಿಮೆ ಇದೆ. ಒಂದು ಮಿಡ್ಲ್ ವರ್ಷನ್ ಇದೆ, ಹಿತೇಶ್ ಪರವಾಗಿಲ್ಲ 91. ನಾನು ಅದಕ್ಕೆ ಯಾಕೆ ಹಾವೇರಿ ಈ ಕಡೆ ಸ್ವಲ್ಪ ನಾರ್ತ್ ಸೈಡ್ ಮಕ್ಕಳೆಲ್ಲ ಸ್ವಲ್ಪ ಕೋಚಿಂಗ್ ಎಲ್ಲ ಹೋಗಿರ್ತಾರೆ, ಸ್ಪೆಷಲ್ ಕೋಚಿಂಗ್ ತೊಗೊಂಡಿರ್ತಾರೆ, ಮತ್ತೆ ಶಾರ್ಪ್ ಇರ್ತಾರೆ ವಿದ್ಯಾರ್ಥಿಗಳು. ಆಮೇಲೆ ಈಗೆಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ಇರುತ್ತೆ, ಎಲ್ಲ ನೋಡ್ಕೊಂಡು ಒಳ್ಳೆ ಪರವಾಗಿಲ್ಲ ಖುಷಿ ಆಗುತ್ತೆ. 90+ ಅಂದರೆ ಈ ವಯಸ್ಸಿಗೆ
ಅಲ್ವಾ? ಸರಿ, ಓಕೆ ಆತ್ಮೀಯರೇ, ನಿಮ್ಮ ಮಗು ಎಷ್ಟು ಸ್ಕೋರ್ ಮಾಡಿದೆ, ಕಡಿಮೆ ಮಾಡಿದೆ ಅಂತೇಳಿ ಮಗುವಿಗೆ ಬೊಯ್ಯೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆ. ಕೆಲವೊಂದು ಮಗು ಏನಾಗಿರುತ್ತೆ ಅಂದ್ರೆ ಕೋಚಿಂಗ್ ಹೋಗಿರುತ್ತೆ ಅಥವಾ ಸ್ಕೂಲಲ್ಲಿ ಚೆನ್ನಾಗಿ ಗೈಡ್ ಮಾಡಿರ್ತಾರೆ, ಚೆನ್ನಾಗಿ ಓದಿರುತ್ತೆ, ಹಾಗಾಗಿ ಸ್ಕೋರ್ ಚೆನ್ನಾಗಿರುತ್ತೆ. ಸೊ ಇದು ಇಟ್ಸ್ ನಾಟ್ ಅ ಫೈನಲ್. ಇಲ್ಲಿ ಲಕ್ ಅಂತ ಏನಿಲ್ಲ, ರಿಸರ್ವೇಶನ್ ಮತ್ತೆ ಸ್ಕೋರ್ ಮೇಲೆ ಸಿಗೋ ಚಾನ್ಸಸ್ ಇರುತ್ತೆ. ನನ್ನ ಮಗು 90 ಮಾಡಿಲ್ಲಪ್ಪ, ಸಿಗಲ್ಲ ಅಂತ ಅನ್ಕೊಳಕ್ ಹೋಗಂಗಿಲ್ಲ. ಕೆಲವೊಂದ್ಸರಿ 20, 30, 15, 20 ಮಾರ್ಕ್ಸಿಗೂ ಕೂಡ ಸೆಲೆಕ್ಷನ್ ಆಗೋ ಅಂದ್ರೆ ಡಿಪೆಂಡ್ ಅಪಾನ್ ರಿಸರ್ವೇಶನ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಖಂಡಿತ ಮಾಹಿತಿ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ನಿಮ್ಮ ಯಾವ ಜಿಲ್ಲೆದು ಅದು ನೀವು ನೋಡ್ಕೊಳ್ಬಹುದು. ಸೊ ಹೇಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸೋದು ಅಂತಾನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೋಡಿದ್ರಿ ಯಾವ್ಯಾವ ವಿದ್ಯಾರ್ಥಿಗಳೆಲ್ಲ ಎಷ್ಟೆಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ನಿಮ್ಮ ಮಗು ಆಯ್ಕೆ ಆಗೋ ಚಾನ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಸೊ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.